ಇನ್ನು ಬಿಜೆಪಿಯ 5ನೇ ಪಟ್ಟಿಯಲ್ಲಿ 111 ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಆಗಿದೆ. ಇದರಲ್ಲಿ ಹಾಲಿ 12 ಸಂಸದರಿಗೆ ಲೋಕಸಭೆಯಿಂದ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಕಂಗನಾ ರಣಾವತ್ ಬಾಲಿವುಡ್ನ ನಟಿ ಇವರಿಗೆ ಮಂಡಿ ಕ್ಷೇತ್ರ, ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಟಿಕೆಟ್ ಘೋಷಣೆ ಆಗಿದೆ. ವರುಣ್ ಗಾಂಧಿಗೆ ಫಿಲಿಪಿಟ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಮಿಸ್ ಆಗಿರೋದು. ಅವರ ಬದಲಿಗೆ ಜಿತಿನ್ ಪ್ರಸಾದ್ಗೆ ಬಿಜೆಪಿ ಹೈಕಮಾಂಡ್ ಮನೆ ಹಾಕಿದೆ. ಇನ್ನು ಸುಲ್ತಾನ್ಪುರ ಕ್ಷೇತ್ರದಿಂದ ಮನೇಕಾ ಗಾಂಧಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ನವೀನ್ ಜಿಂದಾಲ್ ಇವತ್ತು ಮಧ್ಯಾಹ್ನ ತಾನೇ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಯನ್ನ ಸೇರ್ಕೊಂಡಿದ ತಕ್ಷಣ ಅವರಿಗೆ ಕುರುಕ್ಷೇತ್ರದಿಂದ ಟಿಕೆಟ್ ಆಗಿದೆ. ಇನ್ನು ವಯನಾಡ್ನಲ್ಲಿ ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ವಿರುದ್ಧ ಅಭ್ಯರ್ಥಿನೂ ಕೂಡ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಿದೆ. ಇನ್ನು ಪಾಟ್ನಾ ಸಾಹೇಬ್ನಿಂದ ಕೂಡ ಅಭ್ಯರ್ಥಿ ಇದೆ. ಒಡಿಶಾದ ಪುರಿಯಿಂದ ಬಿಜೆಪಿಯ ವಕ್ತಾರಾಗಿರುವಂತಹ ಸಂಬಿತ್ ಪಾತ್ರಾಗೆ ಬಿಜೆಪಿ ಹೈಕಮಾಂಡ್ ಮನೆ ಹಾಕಿರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಅಫ್ಕೋರ್ಸ್ ಕಂಗನಾ ರಣಾವತ್ ಅವರು ಒಂದು ಅಚ್ಚರಿಯ ಎಂಟ್ರಿ ಆ ಒಂದು ಲಿಸ್ಟ್ ನಲ್ಲಿ, ಜೊತೆಗೆ ಫಿಲಿಪಿತ್ ಇಲ್ಲಿ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಮಿಸ್ ಆಗಿರೋದು. ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್ ಇವತ್ತು ಬಿಜೆಪಿಯ 5ನೇ ಪಟ್ಟಿ ಸಂಜೆ ಬಿಡುಗಡೆ ಆಗಿರುವಂತದ್ದು. ಅದರಲ್ಲಿ ಬಹಳಷ್ಟು ಅಚ್ಚರಿಯ ಹೆಸರುಗಳು ಕೇಳಿ ಬಂದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ, ಒಂದು ಚಿತ್ರದುರ್ಗವನ್ನ ಹೊರತುಪಡಿಸಿದ್ರೆ ಉಳಿದಿರ್ತಕ್ಕಂತಹ ಎಲ್ಲಾ ಕ್ಷೇತ್ರಗಳಿಂದನೂ ಸಹಿತ ಏನಂದ್ರೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್ ನೇಮ್ಗಳು ಏನಂದ್ರೆ ಜಗದೀಶ್ ಶೆಟ್ಟರ್ ಅವ್ರ ಹೆಸರಿತ್ತು, ಜೊತೆ ಡಾಕ್ಟರ್ ಕೆ ಸುಧಾಕರ್ ಅವ್ರ ಹೆಸರು, ಮತ್ತೆ ಅಮರೇಶ್ವರ್ ನಾಯಕ್ ಅವರಿಗೆ ಮತ್ತೆ ಮರಳಿ ಅವರಿಗೆ ಟಿಕೆಟ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ಹೆಗಡೆ ಅವರಿಗೆ ಕೋಕ್ ಅನ್ನ ಕೊಟ್ಟು, ಅನಂತಕುಮಾರ್ ಹೆಗಡೆಗೆ ಕೋಕ್ ಅನ್ನ ಕೊಡಲಾಗಿದೆ. ಅಲ್ಲಿ ವಿಶೇಷ ಹೆಗಡೆಗಾಗಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಆದ್ರೆ ಇಡೀ ದೇಶದ ವಿಚಾರವಾಗಿ ನೋಡ್ತಾ ಹೋದ್ರೆ ಒಟ್ಟು 111 ಅಭ್ಯರ್ಥಿಗಳ ಲಿಸ್ಟ್ ಅಲ್ಲಿ ಬಹಳಷ್ಟು ಅಚ್ಚರಿ ಏನಂತಂದ್ರೆ, ಕಂಗನಾ ರಣಾವತ್ ಮಂಡಿ ಲೋಕಸಭಾ ಕ್ಷೇತ್ರ, ಅದು ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ಕಂಗನಾ ರಣಾವತ್ ಅವರು ಕಳೆದ 4-5 ತಿಂಗಳುಗಳಿಂದಲೂ ಸಹಿತ ನಿರಂತರವಾಗಿ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಕೆಲಸವನ್ನ ಮಾಡೋದಾಗಿರ್ಬೋದು, ಅಥವಾ ಲೀಡರ್ಸ್ ಗಳನ್ನ ಭೇಟಿ ಮಾಡೋದಾಗಿರ್ಲಿ. ಅದರ ಜೊತೆಗೆ ಅವರು ಬಿಜೆಪಿಯ ಏನಂದ್ರೆ ಸಿದ್ಧಾಂತಕ್ಕೆ ಪ್ರತಿ ಬಾರಿಯೂ ಸಹಿತ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇದ್ರು. ಅಂದ್ರೆ ಪ್ರಧಾನಿ ಅವರ ಒಂದೊಂದು ಟ್ವೀಟ್ ಆಗಿರ್ಬೋದು, ಅದ್ರ ಜೊತೆಗಿಂತ ಬಿಜೆಪಿಯ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲವನ್ನ ಸಹಿತ ಬಹಳಷ್ಟು ಏನಂದ್ರೆ ಬಿಜೆಪಿಯ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತಾಗಿರ್ಬೋದು, ಈ ರೀತಿಯಾಗಿ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು. ಕಳೆದ ಬಾರಿಯ ಹಿಮಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಲೋಕಸಭೆಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂತಹ ಚರ್ಚೆ ಕೇಳಿಬಂದಿತ್ತು. ಆದ್ರೆ ಹಾಗಾಗಿ ಈ ಬಾರಿ ಅವರಿಗೆ ಕಂಗನಾ ರಣಾವತ್ಗೆ ಮಂಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಲಾಗಿದೆ. ಆದ್ರೆ ಬಹಳಷ್ಟು ಅಚ್ಚರಿ ಅಂದ್ರೆ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಅನ್ನ ಈ ಬಾರಿ ಕೈ ತಪ್ಪಿಸಲಾಗಿದೆ. ಕಾರಣ ಏನಂತಂದ್ರೆ, ಫಿಲಿಪಿತ್ ಅಲ್ಲಿ ಅವರು ಬಿಜೆಪಿಯಿಂದ ಸ್ವಲ್ಪ ಒಂದು ಹೆಜ್ಜೆ ದೂರ ಇರುವಂತಹ ರೀತಿಯಲ್ಲಿ, ಅಂದ್ರೆ ಬಿಜೆಪಿಯ ಕೆಲವೊಂದು ಹೇಳಿಕೆಗಳಿಗೆ ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹಾಗಾಗಿ ಅವರಿಗೆ ಈ ಬಾರಿ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಅನ್ನ ಮಿಸ್ ಮಾಡಲಾಗಿದೆ. ಆದ್ರೆ ಅವರ ತಾಯಿಗೆ ಕೊಡಲಾಗಿದೆ. ಅವರ ತಾಯಿಗೆ ಟಿಕೆಟ್ ಮೇನಕಾ ಗಾಂಧಿ ಅವರಿಗೆ ಸುಲ್ತಾನ್ಪುರದಿಂದನೇ ಕ್ಷೇತ್ರದಲ್ಲೇ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲಾಗಿಲ್ಲ. ಆದ್ರೆ ಇನ್ನೊಂದು ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಯಾರಿಗೆ ಕಣಕ್ಕಿಳಿಸ್ತಾರೆ ಅನ್ನುವಂಥದ್ದು ಕುತೂಹಲ ಇತ್ತು. ಆದ್ರೆ ಎಕ್ಸ್ಪೆಕ್ಟೆಡ್ ಕೆ ಸುರೇಂದ್ರನ್ ಅವರ ಹೆಸರನ್ನ ಕೊಟ್ಟಿರುವಂತದ್ದು ವಯನಾಡ್ನಿಂದ. ಆದ್ರೆ ಅಲ್ಲಿ ಅವರು ಗೆಲುವು ಸಾಧಿಸ್ತಾರೆ ಅನ್ನೋದಕ್ಕಿಂತ ಒಂದು ಕಾಂಪಿಟೇಷನ್ ಅಷ್ಟೇ ಇರುವಂತದ್ದಲ್ಲಿ, ಅಂದ್ರೆ ಅವರು 3ನೇ ಅಥವಾ 4ನೇ ಸ್ಥಾನಕ್ಕೆ ಹೋಗುವಂತಹ ನಿರೀಕ್ಷೆ ಇದೆ ಅಂತ ಸ್ಥಳೀಯರು ಹೇಳ್ತಾರೆ. ಆದ್ರೆ ಲೆಕ್ಕಾಚಾರದ ಪ್ರಕಾರ ಅವರು ವಿರುದ್ಧವಾಗಿ ಒಬ್ಬ ಚೆನ್ನಾಗಿರುವಂತಹ ಕ್ಯಾಂಡಿಡೇಟ್ ಹಾಕಬೇಕು ಅನ್ನುವಂಥದ್ದು ಬಿಜೆಪಿ ಮೊದಲಿನ ಪ್ಲಾನ್ ನ ಮಾಡ್ಕೊಂಡಿತ್ತು. ಹಾಗಾಗಿ ಅವ್ರಿಗೆ ಹಾಕಲಾಗಿದೆ. ಮತ್ತೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ, ಸಂಬಿತ್ ಪಾತ್ರಾ ಅವರಿಗೆ ಒಡಿಶಾದ ಪುರಿಯಿಂದ ಟಿಕೆಟ್ ಅನ್ನ ಕೊಡಲಾಗಿದೆ. ಅದ್ರ ಜೊತೆಗೆ ರಾಮಾಯಣದ ರಾಮ ಪಾತ್ರಧಾರಿಯಾಗಿರ್ತಕ್ಕಂತಹ ಅರುಣ್ ಗೋವಿಲ್ ಇದಾರಲ್ಲ, ನೀವು ಈ ಬಾರಿಯ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಈ ಒಂದು ಅರುಣ್ ಗೋವಿಲ್ ನಡ್ಕೊಂಡು ಬರ್ತಾ ಇದ್ರ ರಸ್ತೆಯಲ್ಲಿ ರಾಮ ಪಾತ್ರವನ್ನ ಅವರು ಡಿಡಿಯಲ್ಲಿ ಬರ್ತಾ ಇತ್ತು. ತುಂಬಾ ಅದ್ಭುತವಾದಂತಹ ರಾಮಾಯಣದ ಕಥಾಹಂದ್ರವರ ಬರ್ತಾ ಇರ್ತಕ್ಕಂಥಲ್ಲ, ಅವರ ಪ್ರಮುಖ ಪಾತ್ರವನ್ನ ನಿಭಾಯಿಸಿರ್ತಕ್ಕಂತಹ ವ್ಯಕ್ತಿ. ಅವ್ರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡೋ ಮೂಲಕವಾಗಿ ಬಿಜೆಪಿ ಈ ಒಂದು ರಾಮ ಮಂದಿರದ ವಿಚಾರವಾಗಿರ್ಬೋದು ಅಥವಾ ರಾಮಾಯಣದ ಪಾತ್ರಧಾರಿಗಾಗಿರ್ಬೋದು ಅಲ್ಲಿ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ನ ಮಾಡ್ಕೊಂಡಿದೆ. ಈ ಮೂಲಕವಾಗಿ ಕೆಲವೊಂದು ಅಚ್ಚರಿ ಹೆಸರುಗಳನ್ನ ಕೊಡೋ ಮೂಲಕವಾಗಿ ಬಿಜೆಪಿ 5ನೇ ಪಟ್ಟಿಯಲ್ಲಿ ಹೆಸರುಗಳನ್ನ ಸೇರಿಸಲಾಗಿರುವಂತದ್ದು. ರಾಹುಲ್, ಎಸ್ ಜಗದೀಶ್, ಅದ್ರ ಜೊತೆಗೆ ಒಂದೇ ಒಂದು ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ, ಈಗ ತಾಯಿಗೆ ಟಿಕೆಟ್ ಸಿಕ್ಕಿದೆ, ಮನೇಕಾ ಗಾಂಧಿ ಅವ್ರಿಗೆ ಟಿಕೆಟ್ ಸಿಕ್ಕಿದೆ, ಬಟ್ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ತಪ್ಪಿದೆ. ಏನ್ ಕಾರಣ ಇರಬಹುದು ಚಿಕ್ಕದಾಗಿ ಹೇಳೋ ಹಾಗಿದ್ರೆ? ರಾಹುಲ್, ಕಳೆದ ನೀವು 3 ವರ್ಷಗಳಿಂದನೂ ಸಹಿತ ವರುಣ್ ಗಾಂಧಿ ಅವರ ಒಂದು ಅವ್ರು ನಡ್ಕೊಂಡು ಬಂದಿರುವಂತಹ ರೀತಿ ಆಗಿರ್ಬೋದು, ಬಿಜೆಪಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡೋದಾಗಿರ್ಬೋದು, ಸ್ವತಃ ಪ್ರಧಾನಿ ಅವರ ಕಾರ್ಯಕ್ರಮಗಳಿಗೆ ಗೈರಾಗಿರುವಂತದ್ದಾಗಿರ್ಬೋದು, ಅದ್ರ ಜೊತೆಗೆ ಬಿಜೆಪಿ ಸಂಸದರ ವಿರುದ್ಧವಾಗಿ ಟೀಕಾ ಪ್ರಹಾರ ಮಾಡಿರೋದು, ಜೊತೆಗೆ ಟ್ವೀಟ್ ಗಳಲ್ಲೂ ಸಹಿತ
ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಇದೆಲ್ಲವೂ ಕಾರಣಕ್ಕಾಗಿ ಏನಂತಂದ್ರೆ ಅವರಿಗೆ ಈ ಬಾರಿಯ ಬಿಜೆಪಿಯ ಟಿಕೆಟ್ ಕೈ ತಪ್ಪಲಾಗುತ್ತೆ ಅನ್ನುವಂಥದ್ದು ಎಕ್ಸ್ಪೆಕ್ಟೆಡ್. ಅದು ಅವರು ಈಗ ಯಾವುದೇ ಕಾರಣಕ್ಕೂ ಸಹಿತ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗುವುದಿಲ್ಲ ಅನ್ನುವಂಥದ್ದು ಈ ಕಳೆದ ಒಂದು 6 ತಿಂಗಳಿಂದ ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಬಿಜೆಪಿ ಅವರಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸಲಾಗಿದೆ. ಅದರ ಜೊತೆಗೆ ಅವರ ತಾಯಿಗೆ, ಯಾಕಂದ್ರೆ ಅವ್ರ ತಾಯಿಯವರು ಈ ಹಿಂದೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ, NDA ಸರ್ಕಾರದಲ್ಲಿ. ಅವರಿಗೆ ಯಥಾವತ್ತಾಗಿ ಈ ಬಾರಿಯೂ ಸಹಿತ ಆಕ್ಚುಲಿ ಏನಂದ್ರೆ ಮೇನಕಾ ಗಾಂಧಿ ಅವರಿಗೆ ಸಿಇಸಿ ಸಭೆ ಕಮಿಟಿಯಲ್ಲೂ ಸಹಿತ ಏನಂದ್ರೆ ಅವರಿಗೆ ಈ ಬಾರಿ ಕೋಕ್ ಅನ್ನು ಕೊಡ್ಲಾಗಿತ್ತು. ಅಂದ್ರೆ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಇರುತ್ತಲ್ಲ ಬಿಜೆಪಿದು, ಅದರಲ್ಲಿ ಕಮಿಟಿಯಲ್ಲಿ ಇವರು ಏನೋ ಮೆಂಬರ್ ಇದ್ರು ಈ ಹಿಂದೆ. ಆದ್ರೆ ಇತ್ತೀಚೆಗೆ ಅಂದ್ರೆ ಬದಲಾವಣೆ ಆಗಿರ್ತಕ್ಕಂತಹ ಕಮಿಟಿ ಮೆಂಬರ್ಶಿಪ್ ಅನ್ನು ಸಹಿತ ಅವರನ್ನ ಕೈ ಬಿಡಲಾಗಿತ್ತು. ಆದ್ರೆ ಟಿಕೆಟ್ ಕೊಡ್ತಾರಾ ಇಲ್ಲ ಅಂತ ಏನೋ ಇದು ಇತ್ತು, ಡೌಟ್ ಇತ್ತು. ಆದ್ರೆ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಜಗದೀಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.